ಹಲೋ ಎವ್ರಿವಾನ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ. ಶಿಕ್ಷಕರ ನೇಮಕಾತಿ ಪರೀಕ್ಷೆ, ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂಥ ಕ್ಯಾಂಡಿಡೇಟ್ಸ್ಗೆ ಉಪಯೋಗ ಆಗುವಂತೆ 10th ಸ್ಟ್ಯಾಂಡರ್ಡ್ ಸೈನ್ಸ್ ವಿಷಯದ ಚಾಪ್ಟರ್ 1 ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ನ ಕೀ ಪಾಯಿಂಟ್ಸನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಇದು ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ನಾನು ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಯವರ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡಿದ್ದೇನೆ. ಹಾಗೆ ನೀವು NCERT ಟೆಕ್ಸ್ಟ್ ಬುಕ್ಕನ್ನು ಕೂಡ ರೆಫರ್ ಮಾಡಬಹುದು. What is this chemical reactions? Chemical changes in which identity of a substance is going to change. Such a chemical change, we call it as chemical reactions. ಎಲ್ಲೆಲ್ಲ ರಾಸಾಯನಿಕ ಬದಲಾವಣೆಗಳಿದೆ, ಅಂದರೆ ಒಂದು ವಸ್ತು ತನ್ನ ಸ್ವರೂಪವನ್ನು ಬದಲಾಯಿಸ್ಕೊಳ್ತದೆ, ಅಂಥ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೇವೆ. ಸೊ ಯು ಕ್ಯಾನ್ ನೋಟ್ ದಿ ಪಾಯಿಂಟ್ ಹಿಯರ್. ವೆನೆವರ್ a chemical change occurs, we can say that a chemical reaction has taken place. ನಾವು ಕಮಿಂಗ್ ಟು ದಿ ಕ್ವೆಶನ್. ಈಗ ಕೆಮಿಕಲ್ ಚೇಂಜ್ ಆಗಿದೆ ಅಂತ ಹೇಳುವಂಥದ್ದು ನಮಗೆ ಹೇಗೆ ತಿಳಿಯುತ್ತದೆ? ಇದನ್ನು ತಿಳ್ಕೊಳ್ಳೋ ಮೊದಲು ಲೆಟ್ ಅಸ್ ಕನ್ಸಿಡರ್ ಅ ಫ್ಯೂ ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ರಿಯಾಕ್ಷನ್ಸ್. ದಿ ಫಸ್ಟ್ ಎಕ್ಸಾಂಪಲ್ ದಟ್ ಯು ಕ್ಯಾನ್ ಕನ್ಸಿಡರ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಡೇ ಟು ಡೇ ಲೈಫ್, ಕನ್ವರ್ಷನ್ ಆಫ್ ಮಿಲ್ಕ್ ಇನ್ ಟು ಕರ್ಡ್. ಹಾಲು ಮೊಸರಾಗುವಂಥ ಕ್ರಿಯೆ ಒಂದು ರಾಸಾಯನಿಕ ಕ್ರಿಯೆ. ಇಲ್ಲಿ ಏನಾಗ್ತದೆ, ಹಾಲಿಗೆ ಇರುವಂಥ ಗುಣಗಳು ಅಥವಾ ಅದರ ಪ್ರಾಪರ್ಟೀಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ ಮೊಸರಾಗುವಾಗ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್. ಅನದರ್ ಎಕ್ಸಾಂಪಲ್ ದಟ್ ಯು ಕ್ಯಾನ್ ಕನ್ಸಿಡರ್ ಈಸ್ ರೆಸ್ಪಿರೇಷನ್. ಏನು ರೆಸ್ಪಿರೇಷನ್ ಅಂದರೆ? ದಿ ಆಕ್ಸಿಜನ್ ದಟ್ ವಿ ಇನ್ಟೇಕ್ ಆ್ಯಂಡ್ ವಿ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ನಾವು ಆಮ್ಲಜನಕವನ್ನು ಒಳ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ನಾವು ರೆಸ್ಪಿರೇಷನ್ ಅಂತ ಹೇಳಿ ಕರೀತೇವೆ. ಏನಾಗ್ತಿದೆ ಇಲ್ಲಿ ಅಂತ ಹೇಳಿದರೆ, ದ ಫುಡ್ ದ್ಯಾಟ್ ವಿ ಇನ್ಟೇಕ್, ನಾವು ತೆಗೆದುಕೊಳ್ಳುವ ಆಹಾರದಿಂದ ಶಕ್ತಿ ಉತ್ಪಾದನೆ ಆಗುವಂಥ ಕ್ರಿಯೆಯನ್ನೇ ನಾವು ರೆಸ್ಪಿರೇಷನ್ ಅಂತ ಹೇಳುವಂಥದ್ದು. ರೆಸ್ಪಿರೇಷನ್ ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ರಿಯಾಕ್ಷನ್. ಅ ವೆರಿ ಗುಡ್ ಎಕ್ಸಾಂಪಲ್ ಈಸ್ ಕುಕಿಂಗ್ ಆಫ್ ಫುಡ್. ನಾವು ಆಹಾರ ತಯಾರಿಸುವಾಗ, ನಾವು ಕುಕ್ ಮಾಡುವಾಗ, ಅಡುಗೆ ಮಾಡುವಾಗ ಅಲ್ಲಿ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗುವಂಥದ್ದು. ಅಂದರೆ ಒಂದು ಸಬ್ಸ್ಟೆನ್ಸ್ ಇಸ್ ಕಂಪ್ಲೀಟ್ಲಿ ಚೇಂಜಿಂಗ್ ಇಟ್ಸ್ ಐಡೆಂಟಿಟಿ. ದೇರ್ ಈಸ್ ಅ ಕೆಮಿಕಲ್ ಚೇಂಜ್ ದಟ್ ಈಸ್ ಇನ್ವಾಲ್ವ್ಡ್. ಸಚ್ ಎ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ಕೆಮಿಕಲ್ ರಿಯಾಕ್ಷನ್. ಸೊ ಈಗಾಗಲೇ ಹೇಳಿದೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗ್ತದೆ? ಹೌ ವಿ ವಿಲ್ ಕಮ್ ಟು ನೋ ದ್ಯಾಟ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್? ದೆರ್ ಆರ್ 4 ಫ್ಯಾಕ್ಟರ್ಸ್ by which we can identify a chemical reaction. The first factor is that there we can see change in state. ಆ ವಸ್ತುವಿನ ಸ್ಥಿತಿಯಲ್ಲಿ ಆಗುವ ಬದಲಾವಣೆಯಿಂದ ನಾವು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿ ಹೇಳ್ಬೋದು. ಸೆಕೆಂಡ್ಲಿ, ದ ಚೇಂಜ್ ಇನ್ ಇಟ್ಸ್ ಕಲರ್. ವಸ್ತುವಿನ ಬಣ್ಣದಲ್ಲಿ ಆಗುವ ಬದಲಾವಣೆಯಿಂದ ನಾವು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಥರ್ಡ್ ಒನ್ ಈಸ್ ದ ಚೇಂಜ್ ಇನ್ ಟೆಂಪರೇಚರ್. ಟೆಂಪರೇಚರ್ನಲ್ಲಾಗುವ ಬದಲಾವಣೆಯಿಂದ ಕೂಡ ಕೆಮಿಕಲ್ ರಿಯಾಕ್ಷನನ್ನು ಐಡೆಂಟಿಫೈ ಮಾಡ್ಬೋದು. ಫೋರ್ತ್ ಒನ್ ಈಸ್ ಇವಲ್ಯೂಷನ್ ಆಫ್ ಗ್ಯಾಸಸ್. ಆ ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಅನಿಲವು ಹೊರಬರುವಂಥದ್ದು. ಸೊ ವೆನ್ ದೆರ್ ಇಸ್ ಇವಲ್ಯೂಷನ್ ಆಫ್ ಗ್ಯಾಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್, ಆಲ್ಸೋ ವಿ ಕ್ಯಾನ್ ಟೆಲ್ ದ್ಯಾಟ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ನೌ ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದೀಸ್ ಕೇಸಸ್. ಮೊದಲನೇದಾಗಿ ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ವಾಟ್ ಆಕ್ಟಿವಿಟಿ ಈಸ್ ದಿಸ್? ಸೊ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಬೋದು, ಇಲ್ಲಿ ಇಮೇಜಲ್ಲಿ ಯು ಕ್ಯಾನ್ ಸಿ ದ್ಯಾಟ್ ದೇ ಆರ್ ಹೋಲ್ಡಿಂಗ್ ಅ ಮೆಗ್ನೀಷಿಯಂ ರಿಬ್ಬನ್ ಟು ದಿ ಫ್ಲೇಮ್. ಮೆಗ್ನೀಷಿಯಂ ರಿಬ್ಬನನ್ನು ಬೆಂಕಿಗೆ ಹಿಡಿತಿದ್ದಾರೆ, ಅದನ್ನು ಸುಡ್ತಿದ್ದಾರೆ. ಸೊ ಬರ್ನಿಂಗ್ ಇಸ್ ಅ ಪ್ರೋಸೆಸ್ ದ್ಯಾಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಮ್ಲಜನಕ ಇರುವಾಗಲೇ ಬರ್ನಿಂಗ್ ಆಗುವಂಥದ್ದು, ಬಿಕಾಸ್ ಆಕ್ಸಿಜನ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಬರ್ನಿಂಗ್ ಪ್ರೋಸೆಸ್ ಟು ಟೇಕ್ ಪ್ಲೇಸ್. ಸೊ ಏನಾಗಿದೆ, ಮೆಗ್ನೀಷಿಯಂ ರಿಬ್ಬನ್ ನವ್ ಇಟ್ ಈಸ್ ಬರ್ನ್ಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಮ್ಲಜನಕದ ಇರುವಿಕೆಯಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಸುಡ್ತಾ ಇದ್ದೇವೆ. ವಾಟ್ ಈಸ್ ಹ್ಯಾಪ್ನಿಂಗ್? ಇಟ್ ಈಸ್ ಬರ್ನಿಂಗ್ ವಿತ್ ವೈಟ್ ಡ್ಯಾಸ್ಲಿಂಗ್ ಲೈಟ್. ಬಿಳಿ ಬಣ್ಣದ ಬೆಂಕಿಯೊಂದಿಗೆ ಅದು ಉರಿತಾ ಇದೆ. ಹಾಗೆ ಉರಿದಾಗ ನಮಗೆ ಸಿಗುವಂಥದ್ದು ಬಿಳಿ ಬಣ್ಣದ ಪೌಡರ್. ಏನಿದು ವೈಟ್ ಪೌಡರ್? ದಿ ವೈಟ್ ಪೌಡರ್ ವಿಚ್ ವಿ ಆಬ್ಟೈನ್ ಈಸ್ ಮ್ಯಾಗ್ನೀಷಿಯಂ ಆಕ್ಸೈಡ್. ಸೊ ವಾಟ್ ಈಸ್ ದಿ ಕೆಮಿಕಲ್ ರಿಯಾಕ್ಷನ್ ಹಿಯರ್? ಮ್ಯಾಗ್ನೀಷಿಯಂ ಇಸ್ ಬರ್ನ್ಡ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ಗೆಟ್ ಮ್ಯಾಗ್ನೀಷಿಯಂ ಆಕ್ಸೈಡ್. ಹೇಗೆ ಗೊತ್ತಾಯಿತು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳಿ? ಮ್ಯಾಗ್ನೀಷಿಯಂ ರಿಬ್ಬನ್ ಇತ್ತು, ಟೇಪ್ ಫಾರ್ಮಲ್ ಇದ್ದ ಮ್ಯಾಗ್ನೀಷಿಯಂ ಬರ್ನ್ ಆದ ಮೇಲೆ ನಮಗೆ ಸಿಗಿರುವಂಥದ್ದು ವೈಟ್ ಕಲರ್ ಪೌಡರ್. ಸೊ ದಿಸ್ ವೈಟ್ ಕಲರ್ ಪೌಡರ್ is what we call it as magnesium oxide. So illi you can highlight this. Magnesium ribbon burns with
white flame and changes into white powder. This white powder is magnesium oxide. Why this magnesium oxide is formed? It is formed due to the reaction between magnesium and oxygen which is present in air. Now the next activity that you can note here is activity 1.2. ಏನು ಹೇಳಿದ್ದಾರೆ? You need to take lead nitrate solution and you need to add potassium iodide solution. ಸೊ ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಅಂತ ತಗೊಂಡಿದ್ದೀರಿ ಟೆಸ್ಟ್ ಟ್ಯೂಬಲ್ಲಿ, ಅದಕ್ಕೆ ನೀವು ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್ ಅನ್ನು ಆ್ಯಡ್ ಮಾಡ್ತೀವಿ. ಸೊ ವೆನ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್ ಇನ್ ಟು ಲೆಡ್ ನೈಟ್ರೇಟ್, ವಾಟ್ ವಿಲ್ ಹ್ಯಾಪನ್? ಇದರ ಕೆಮಿಕಲ್ ರಿಯಾಕ್ಷನ್ ಅನ್ನು ನಾನು ಇಲ್ಲಿ ಬರೀತೇನೆ. ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಅದಕ್ಕೆ ನಾವು ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್ ಅನ್ನು ಹಾಕ್ತಾ ಇದ್ದೇವೆ. ಸೊ POT ಡಾಟ್ ಅಂತ ಬರ್ತಿದ್ದೇನೆ, ಪೊಟ್ಯಾಷಿಯಂ ಅಯೋಡೈಡ್. ಈಗ ಇಲ್ಲಿ ಇವೆರಡು ರಿಯಾಕ್ಟೆಂಟ್ಸ್, ಅದನ್ನು ಪ್ಲಸ್ ಸಿಂಬಲಿಂದ ತೋರಿಸಿದ್ದೇನೆ. ಹಾಗೆ ಒಂದು ಆರೋ ಮಾರ್ಕ್ ಹಾಕಿದ್ದೇನೆ. ಆ ಆರೋ ಮಾರ್ಕಿನ ಟೈಲ್ ಪಾರ್ಟ್ ಅಲ್ಲಿ ಏನಿದೆ ಅಂದರೆ ಅದರ ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ರಿಯಾಕ್ಟೆಂಟ್ಸ್, ಹಾಗೆ ಆರೋ ಹೆಡ್ಡಿನ ಕಡೆಗೆ ಇರುವಂಥದ್ದು ಪ್ರಾಡಕ್ಟ್ಸ್. ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನನ್ನು ಮಿಕ್ಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಲೆಡ್ ಅಯೋಡೈಡ್ ಹಾಗೆ ಪೊಟ್ಯಾಷಿಯಂ ನೈಟ್ರೇಟ್. ಈ ಸಿಕ್ಕಿದಂಥ ಪ್ರಾಡಕ್ಟ್ಸಲ್ಲಿ ಲೆಡ್ ಅಯೋಡೈಡ್ ಈಸ್ ಯೆಲ್ಲೋ ಇನ್ ಕಲರ್, ಅದು ಹಳದಿ ಬಣ್ಣದ ಪ್ರೆಸಿಪಿಟೇಟ್ ಆಗಿ ನಮಗೆ ಸಿಗುವಂಥದ್ದು. ಹಾಗಾಗಿ ಇಲ್ಲಿ ರಿಯಾಕ್ಷನ್ ಆಗಿದೆ ಅಂತ ಹೇಳಿ ನಮಗೆ ತಿಳಿದು ಬರ್ತದೆ. ಈ ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್ ಎರಡು ಕಲರ್ಲೆಸ್, ಅವುಗಳಿಗೆ ಬಣ್ಣ ಇಲ್ಲ. ಆದರೆ ಅವೆರಡು ಸೊಲ್ಯೂಷನ್ ಮಿಕ್ಸ್ ಆದ ಮೇಲೆ ಆಫ್ಟರ್ ಮಿಕ್ಸಿಂಗ್ ದೆಮ್ ವಿ ಗೆಟ್ ದಿ ಪ್ರಾಡಕ್ಟ್ಸ್ ಲೆಡ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಂ ನೈಟ್ರೇಟ್. ಹೇಗೆ ಗೊತ್ತಾಯಿತು ರಿಯಾಕ್ಷನ್ ಆಗಿದೆ ಅಂತ ಹೇಳಿದರೆ, ಅವುಗಳೆರಡು ಮಿಕ್ಸ್ ಆದ ತಕ್ಷಣ ಅಲ್ಲಿ ನಿಮಗೆ ಹಳದಿ ಬಣ್ಣದ ಲೆಡ್ ಅಯೋಡೈಡ್ ಫಾರ್ಮ್ ಆಗ್ತದೆ. ಸೊ ವಿ ಕ್ಯಾನ್ ಐಡೆಂಟಿಫೈ ದ್ಯಾಟ್ ರಿಯಾಕ್ಷನ್ ಹ್ಯಾಸ್ ಬೀನ್ ಟೇಕಿಂಗ್ ಪ್ಲೇಸ್. ಸೊ ಇಲ್ಲಿ ಒಂದು ಫಾರ್ಮಲ್ಲಿ ನಾನು ಕೆಮಿಕಲ್ ಇಕ್ವೇಷನ್ ಅನ್ನು ಬರೆದಿದ್ದೇನೆ. ವಾಟ್ ಇಸ್ ದಿಸ್ ಕೆಮಿಕಲ್ ಇಕ್ವೇಷನ್? ಕೆಮಿಕಲ್ ಇಕ್ವೇಷನ್ ಅಂದರೆ ಆ ಕೆಮಿಕಲ್ ರಿಯಾಕ್ಷನ್ ಅನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು. ಏನರ್ಥ? ಕೆಮಿಕಲ್ ರಿಯಾಕ್ಷನ್ ಅಂದರೆ ನಾನೀಗೇನು ಹೇಳಿದೆ, ವಿ ಆರ್ ಗೋಯಿಂಗ್ ಟು ಮಿಕ್ಸ್ ಎ ಸೊಲ್ಯೂಷನ್ ಆಫ್ lead nitrate and potassium iodide. After mixing them, we get yellow color lead iodide and potassium nitrate. So idistu anna uddake helo badalu we reduce it, we shorten it, and that is what we call as chemical equation. So illi nanu bardiruvantadu word equation. ಏನು word equation? Word equation means those chemicals which are involved in the reaction, a substance which are involved in the reaction, we write it in words. Lead nitrate plus potassium iodide. After arrow mark I write lead iodide plus potassium nitrate. Words ಅಲ್ಲಿ ಬರ್ದಿದ್ದೇನೆ. What is the other way? ಇದನ್ನು ಇನ್ನೂ ಶಾರ್ಟ್ ಆಗಿ ನಾವು ಸಿಂಬಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಬರಿಬಹುದು. Lead nitrate is written as PbNO3 twice plus potassium iodide is written as Ki, giving the products lead iodide, it is PbI2, and potassium nitrate, it is KNO3. Potassium nitrate is KNO3. So ಹೀಗೆ ಸಿಂಬಲ್ಸ್ ಫಾರ್ಮಲ್ಲಿ ಕೂಡ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ಬೋದು. ಸೊ ದೀಸ್ ಟು ಫಾರ್ಮ್ ಆರ್ ಕಾಲ್ಡ್ ಆಸ್ ಕೆಮಿಕಲ್ ಈಕ್ವೇಷನ್ಸ್. ಸೊ ಇಲ್ಲಿ ಆರೋ ಮಾರ್ಕಿನ ಎಡಬದಿಗೆ ಇರುವಂಥದ್ದು ರಿಯಾಕ್ಟೆಂಟ್ಸ್. ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡನ್ನು ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೇವೆ. ಹಾಗೆ ಆ ಕೆಮಿಕಲ್ ರಿಯಾಕ್ಷನ್ ಆದಮೇಲೆ ನಮಗೆ ಸಿಗುವಂಥದ್ದು ಪ್ರಾಡಕ್ಟ್ಸ್. ಆರೋ ಹೆಡ್ಡಿನ ಸೈಡಲ್ಲಿರುವಂಥ ವಿ ಕಾಲ್ ಇಟ್ ಆಸ್ ಪ್ರಾಡಕ್ಟ್ಸ್. Now in this case, how did we identify that a chemical reaction is taking place? It is by change in color. ಇಲ್ಲಿ ಏನಾಯಿತು, ಕಲರ್ಲೆಸ್ ಸೊಲ್ಯೂಷನ್ ಆಗಿದ್ದಂಥ ರಿಯಾಕ್ಟೆಂಟ್ಸ್ ಪೊಟ್ಯಾಷಿಯಂ ನೈಟ್ರೇಟ್, ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಕೆಮಿಕಲ್ ರಿಯಾಕ್ಷನ್ ಆದ ಮೇಲೆ ಹಳದಿ ಬಣ್ಣದ ಪ್ರಾಡಕ್ಟ್ ನಮಗೆ ಸಿಗ್ತದೆ. ಸೊ ಬೈ ಚೇಂಜ್ ಇನ್ ಕಲರ್ ವಿ ಕ್ಯಾನ್ ಐಡೆಂಟಿಫೈ ಅ ಕೆಮಿಕಲ್ ರಿಯಾಕ್ಷನ್. ನಾವು ಯು ಕ್ಯಾನ್ ಚೆಕ್ ದಿಸ್ ಆಕ್ಟಿವಿಟಿ 1.3. ಏನು ಹೇಳಿದ್ದಾರೆ ಆಕ್ಟಿವಿಟಿ 1.3 ಅದಕ್ಕೆ ಸಂಬಂಧಿಸಿದಂಥ ಡಯಾಗ್ರಾಮ್ ಆಲ್ಸೋ ಯು ಕ್ಯಾನ್ ಸಿ ಹಿಯರ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಫಿಗರ್ 1.2 ಇಲ್ಲಿದೆ. ಸೊ ಯು ಹ್ಯಾವ್ ಟು ಟೇಕ್ ಅ ಫ್ಯೂ ಜಿಂಕ್ ಗ್ರಾನ್ಯೂಲ್ಸ್ ಇನ್ ಎ ಕೋನಿಕಲ್ ಫ್ಲಾಸ್ಕ್ ಆರ್ ಅ ಟೆಸ್ಟ್ ಟ್ಯೂಬ್. ಕೋನಿಕಲ್ ಫ್ಲಾಸ್ಕಲ್ಲಿ ಜಿಂಕ್ ಗ್ರಾನ್ಯೂಲ್ಸನ್ನು ತೊಗೊಂಡು ಅದಕ್ಕೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡಬೇಕು.
So you should note that you should handle acid with care. You observe anything happening around the zinc granules. Touch the conical flask or test tube. Is there any changes in temperature? In Northiri, when you add acid to zinc granules, you can see that bubbles are coming out of it. ಏನಿದು ಬಬಲ್ಸ್? ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗ್ತಿರುವಂಥದ್ದು. ವೆನೆವರ್ dilute acid is added to zinc granules, evolution of gas is taking place. ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗ್ತಿರೋದ್ರಿಂದ ನಮಗೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣ್ತಿದೆ. ಇದಕ್ಕೆ ಸಂಬಂಧಿಸಿದಂಥ ಕೆಮಿಕಲ್ ಈಕ್ವೇಷನ್ ಅನ್ನು ನಾನು ಇಲ್ಲೇ ಸಣ್ಣದಾಗಿ ಬರಿತೇನೆ. ಯು ಕ್ಯಾನ್ ಮೇಕ್ ನೋಟ್ ಆಫ್ ಇಟ್. zinc granules ಅಂದರೆ ಮೆಟಾಲಿಕ್ zinc, it is represented by Zn, and we are going to add dilute sulfuric acid Zn plus H2SO4. ಅವೆರಡು reactants. What is the product that we are going to get? It is zinc sulfate, ZnSO4. ಹಾಗೆ ಅಲ್ಲಿ ನಮಗೆ ಕಾಣ್ತಿರುವಂಥ ಗುಳ್ಳೆಗಳು ಏನಿದೆ, ಬಬಲ್ಸ್ ದ್ಯಾಟ್ ಕಮಿಂಗ್ ಔಟ್ ಆಫ್ ಜಿಂಕ್, ಇಟ್ ಈಸ್ H2. ಅದು ಆಸಿಡಿಂದ ಬರುವಂಥ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ is evolved. One more example that I can consider is calcium oxide, CaO, which is calcium oxide. It's also known as quicklime. When we add water into this calcium oxide or quicklime, we get calcium hydroxide, CaOH twice. So illi we are going to add water into quicklime, which is also known as calcium oxide, and we get calcium hydroxide. So illi ಆ ರಿಯಾಕ್ಷನ್ ವೆಸಲ್ ಏನಿದೆ, ಸಪೋಸ್ ಇಫ್ ಯು ಆರ್ ಡೂಯಿಂಗ್ ದಿಸ್ ರಿಯಾಕ್ಷನ್ ಇನ್ ಅ ಬೀಕರ್ ಆರ್ ಕೋನಿಕಲ್ ಫ್ಲಾಸ್ಕ್, ಅದನ್ನು ಮುಟ್ಟಿ ನೋಡಿದಾಗ ನಮಗೆ ಬಿಸಿ ಅನುಭವ ಆಗ್ತದೆ. ಅದು ಯಾಕೆ ಅಂತ ಹೇಳಿದರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿರ್ತದೆ. ವೆನ್ ವಿ ಆ್ಯಡ್ ವಾಟರ್ ಇಂಟು ಕ್ಯಾಲ್ಶಿಯಂ ಆಕ್ಸೈಡ್, ಅಲ್ಲಿ ರಿಯಾಕ್ಷನ್ ಆಗುವಾಗ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿರ್ತದೆ. ಆ ಹೀಟ್ ಪ್ರೊಡ್ಯೂಸ್ ಆದ ಕಾರಣ ನಮಗೆ ಅದನ್ನು ಮುಟ್ಟಿ ನೋಡುವಾಗ ಬಿಸಿ ಆಗ್ತದೆ. ಸೊ ದಿಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ದಿ 4 ಡಿಫ್ರೆಂಟ್ ಫ್ಯಾಕ್ಟರ್ಸ್ ಫ್ರಮ್ ವಿಚ್ ವಿ ಕ್ಯಾನ್ ಐಡೆಂಟಿಫೈ ಅ ಕೆಮಿಕಲ್ ರಿಯಾಕ್ಷನ್. ಸೊ ಯಾವುದೆಲ್ಲ 4 ಅಬ್ಸರ್ವೇಷನ್ಸ್? ಸೊ ದಿ 4 ಅಬ್ಸರ್ವೇಷನ್ಸ್ ಆರ್ ಚೇಂಜ್ ಇನ್ ಸ್ಟೇಟ್, change in color, evolution of gas, and change in temperature. Change in state ge kottanta example is the reaction of magnesium, which is burning in presence of oxygen to give magnesium oxide. Ali white color powder and it is burning with white dazzling flame. Adu important. Change in color, lead nitrate matte potassium iodide, we are going to get potassium nitrate, and lead iodide, which is yellow in color. Then evolution of gas, we have considered the reaction of zinc granules with dilute acid. Then coming to change in temperature, when we add water into quicklime or calcium oxide, the heat is evolved so that when we touch the surface of reaction vessel, we can feel the heat. The next point we need to study is chemical equations. So ನಾನು ಈಗಾಗಲೇ ಹೇಳಿದ್ದೇನೆ chemical equations ಅಂದ್ರೆ ಏನು, which are nothing but that helps to represent a chemical reaction. ಸೊ ಇಲ್ಲಿ ವರ್ಡ್ ಈಕ್ವೇಷನ್ ಕೊಟ್ಟಿದ್ದಾರೆ ಫಾರ್ ದಿ ರಿಯಾಕ್ಷನ್ ಬಿಟ್ವೀನ್ ಮೆಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್. ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಮೆಗ್ನೀಷಿಯಮ್ ಆಕ್ಸೈಡ್. ಈ ಆರೋ ಮಾರ್ಕಿನ ಬಲಬದಿಗೆ ಇರುವಂಥದ್ದು, ಎಡಬದಿಗೆ ಇರುವಂಥದ್ದು ರಿಯಾಕ್ಟೆನ್ಸ್, ಹಾಗೆ ಬಲಬದಿಗೆ ಇರುವಂಥದ್ದು ಪ್ರಾಡಕ್ಟ್. ಆ ಕೆಮಿಕಲ್ ಈಕ್ವೇಷನ್ಸ್ಗೆ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹೇಳಿದೆ, ವರ್ಡ್ ಈಕ್ವೇಷನ್ ಶೋಸ್ ಚೇಂಜಸ್ ಇನ್ ರಿಯಾಕ್ಟೆನ್ಸ್ ಆಫ್ ಪ್ರಾಡಕ್ಟ್ಸ್ ಥ್ರೂ ಆ್ಯನ್ ಆರೋ ಮಾರ್ಕ್ ದಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದೆಮ್. ಅಲ್ಲಿ ಪ್ಲಸ್ ಸೈನಲ್ಲಿ ನಾವು ತೋರಿಸ್ತೇವೆ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಯಾವುದೆಲ್ಲ ಫಾರ್ಮ್ ಆಗಿದೆ ಅಂತ ಹೇಳಿ. ಆ ಆರೋ ಮಾರ್ಕಿನ ಎಡಬದಿಗೆ ಇರುವಂಥದ್ದು ರಿಯಾಕ್ಟೆಂಟ್ಸ್, ಹಾಗೆ ಬಲಬದಿಗೆ ಇರುವಂಥದ್ದು ಪ್ರಾಡಕ್ಟ್. ಹಾಗೆ ಅದಕ್ಕೆ ಸಂಬಂಧಿಸಿದಂಥ ಕೆಮಿಕಲ್ ಈಕ್ವೇಷನ್ ಇನ್ ದಿ ಫಾರ್ಮ್ ಆಫ್ ದೇ ಆರ್ ಸಿಂಬಲ್ಸ್ Mg plus O2 giving MgO, which is magnesium oxide. The next thing that you need to understand is about balanced chemical equations. ಸೊ ಪ್ರತಿಯೊಂದು ಕೆಮಿಕಲ್ ಈಕ್ವೇಷನ್ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಏನದರ ಅರ್ಥ? ರಿಯಾಕ್ಟೆಂಟ್ ಸೈಡಲ್ಲಿ ಇರುವಂಥ ಆಟಮ್ಸ್ ಹಾಗೆ ಪ್ರಾಡಕ್ಟ್ ಸೈಡಲ್ಲಿ ಇರುವಂಥ ಆಟಮ್ಸಿನ ಸಂಖ್ಯೆಗಳು, ನಂಬರ್ಸ್ ಶುಡ್ ಬಿ ಸೇಮ್. ಯಾಕೆ ಹಾಗೆ ಇರಬೇಕು? ಇಟ್ ಈಸ್ ಅಕಾರ್ಡಿಂಗ್ ಟು ದಿ ಲಾ ಆಫ್ ಕನ್ಸರ್ವೇಷನ್ ಆಫ್. ಸೊ ಏನು ಹೇಳ್ತದೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಅಕಾರ್ಡಿಂಗ್ ಟು ದಿಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್. ಅಂದರೆ ವಿ ಕೆನಾಟ್ ಕ್ರಿಯೇಟ್ ಮಾಸ್ ಆರ್ ವಿ ಕೆನಾಟ್ ಡೆಸ್ಟ್ರಾಯ್ ಇಟ್. ನಾವು ಹೊಸದಾಗಿ ಯಾವುದೇ ಮಾಸನ್ನು ಕ್ರಿಯೇಟ್ ಮಾಡಲಿಕ್ಕಾಗೋದಿಲ್ಲ, ಹಾಗೆ ಡೆಸ್ಟ್ರಾಯ್ ಮಾಡಲಿಕ್ಕಾಗೋದಿಲ್ಲ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ಹಾಗಾಗಿ ರಿಯಾಕ್ಟೆಂಟ್ ಸೈಡಲ್ಲಿ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಇರುವಂಥ ಮಾಸ್ ಏನಿದೆ ಅದು ಸೇಮ್ ಆಗಿರಬೇಕು. ಅದಕ್ಕೋಸ್ಕರ ನಾವು ಕೆಮಿಕಲ್ ರಿಯಾಕ್ಷನ್ಸನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾವ ರೀತಿಯಾಗಿ ಕೆಮಿಕಲ್ ಈಕ್ವೇಷನ್ಸನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳಿ ನಾನು ಇನ್ನೊಂದು ಪ್ರತ್ಯೇಕ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಆ್ಯಂಡ್ ಲಿಂಕ್ ಟು
watch that video will be shared soon in the playlist below this particular video. Here importantly you need to note that why do we need to balance a chemical equation? ಯಾಕೋಸ್ಕರ ಕೆಮಿಕಲ್ ಈಕ್ವೇಷನ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು? ಬಿಕಾಸ್ ಇಟ್ ಈಸ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. And when you are going through any textbook, it's better if you could answer the questions that is given. ಸೊ ಅಲ್ಲಿ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋದ ಹಾಗೆ ನೀವು ಎಷ್ಟು ಕಲ್ತಿದ್ದೀರಿ, ಎಷ್ಟು ತಿಳ್ಕೊಂಡಿದ್ದೀರಿ ಅನ್ನೋದು ಕೂಡ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಕ್ವೆಶನ್ಸನ್ನು ನೋಡ್ಕೊಳ್ಳುವ. ಯಾವತ್ತೂ ಯಾವುದೇ ಕೆಮಿಕಲ್ ರಿಯಾಕ್ಷನನ್ನು ಬರೆಯುವಾಗ ನೆನಪಿರಲಿ, ಇಟ್ ಶುಡ್ ಆಲ್ವೇಸ್ ಬಿ ಇನ್ ಅ ಬ್ಯಾಲೆನ್ಸ್ಡ್ ಸ್ಟೇಟ್. ಆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನನ್ನೇ ನೀವು ಯಾವತ್ತೂ ಕೂಡ ಕನ್ಸಿಡರ್ ಮಾಡಬೇಕು. ಓಕೆ, ಈಗ ಕ್ವೆಶನ್ಸ್ಗೆ ಹೋಗುವ. ಫಸ್ಟ್ ಕ್ವೆಶನ್ ಏನು ಹೇಳ್ತಿದೆ? ವೈ ಶುಡ್ ಅ ಮೆಗ್ನೀಷಿಯಮ್ ರಿಬ್ಬನ್ ಬಿ ಕ್ಲೀನ್ಡ್ ಬಿಫೋರ್ ಬರ್ನಿಂಗ್ ಇನ್ ಏರ್? ಸೊ ಆ ಮೆಗ್ನೀಷಿಯಮ್ ರಿಬ್ಬನ್ ಅನ್ನು ಬರ್ನ್ ಮಾಡುವಂಥ ಪ್ರೋಸೆಸನ್ನು ನಾವು ಈಗಾಗಲೇ ಕಲ್ತಿದ್ದೇವೆ. ವೈಲ್ ಬರ್ನಿಂಗ್ ದಿ ಮೆಗ್ನೀಷಿಯಮ್ ರಿಬ್ಬನ್ ಇಟ್ ಶುಡ್ ಬಿ ಕ್ಲೀನ್ಡ್ ಅಂತ ಹೇಳಿದ್ದಾರೆ. ಸೊ ಯಾಕೋಸ್ಕರ ಮೆಗ್ನೀಷಿಯಮ್ ರಿಬ್ಬನ್ ಅನ್ನು ಕ್ಲೀನ್ ಮಾಡಬೇಕು? ಇಟ್ ಈಸ್ ಬಿಕಾಸ್ ದ ಮೆಗ್ನೀಷಿಯಮ್ ದ್ಯಾಟ್ ರಿಯಾಕ್ಟ್ಸ್ ವಿತ್ ದಿ ಆಕ್ಸಿಜನ್ ದಟ್ ಈಸ್ ಪ್ರೆಸೆಂಟ್ ಇನ್ ದಿ ಅಟ್ಮಾಸ್ಫಿಯರ್ and a thin coating of magnesium oxide will be formed on it. To remove that thin coating which is already there, we should be cleaning that magnesium ribbon. ಆ ಮೆಗ್ನೀಷಿಯಮ್ ರಿಬ್ಬನ್ ಅನ್ನು ಕ್ಲೀನ್ ಮಾಡದೆ ಡೈರೆಕ್ಟ್ ಬರ್ನ್ ಮಾಡಿದರೆ ಆ ರಿಯಾಕ್ಷನ್ ಆಗುವುದಿಲ್ಲ. ಅದಕ್ಕೋಸ್ಕರ ಮೆಗ್ನೀಷಿಯಮ್ ರಿಬ್ಬನ್ ಅನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಸೆಕೆಂಡ್ ಒನ್ ಇಸ್ ಟು ರೈಟ್ ದಿ ಬ್ಯಾಲೆನ್ಸ್ಡ್ ಈಕ್ವೇಷನ್ಸ್ ಫಾರ್ ದಿ ಕೆಮಿಕಲ್ ರಿಯಾಕ್ಷನ್ ದಟ್ ಈಸ್ ಗಿವನ್ ಬಿಲೋ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವಿಂಗ್ ಹೈಡ್ರೋಜನ್ ಕ್ಲೋರೈಡ್. So hydrogen na chemical symbol is H2 and that of chlorine it is Cl2. Siguvanta product hydrogen chloride that is HCl. Okay, illi eradu hydrogen eradu chlorine ide reactant side alli. So on the product side I should be writing 2 so that I can balance the mass of hydrogen as well as chlorine. Second one, barium chloride plus aluminium sulfate giving barium sulfate and aluminium chloride. So ಇಲ್ಲಿ ಬರೀತಿದ್ದೇನೆ. Barium chloride is BaCl2 plus aluminium sulfate it is Al2SO4 thrice giving barium sulfate that is BaSO4 plus aluminium chloride AlCl3. Now we need to balance this. So here you can see 2 aluminium atoms are there. So this is 2 AlCl3. Now I need to balance chlorine atom as well. So 2 into 3, 6 chlorine atoms are there. Here we have only 2. So I'll write 3 BaCl2. Again we need to balance barium. So I'll write 3 here. 3 BaSO4 means that SO4 is there 3 times. So now our equation is balanced. As I told already, ಹೇಗೆ ಈಕ್ವೇಷನ್ ಅನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳಿ ನಾನು ಸೆಪರೇಟ್ ಆಗಿ ಒಂದು ವಿಡಿಯೋವನ್ನು ಮಾಡ್ತೇನೆ. ಥರ್ಡ್ ಕ್ವೆಶನ್, ಸೋಡಿಯಂ ಪ್ಲಸ್ ವಾಟರ್. ಸೋಡಿಯಂ ಸಿಂಬಲ್ ಈಸ್ Na plus water that is H2O. We are going to get sodium hydroxide which is NaOH and hydrogen which is H2. So here I'll write 2H2O. So now we have 4 hydrogens. So I'll write 2 here, 2 here. 2 Na plus 2 H2O giving 2 NaOH plus H2O. The equation is balanced. Third one is to write the balanced chemical equation with the state symbols for the following reaction. So ಏನು ಮಾಡಿದ್ದಾರೆ, ರಿಯಾಕ್ಷನ್ಸ್ ಅನ್ನು ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಕೆಮಿಕಲ್ ಈಕ್ವೇಷನ್ಸ್ ಅನ್ನು ಬರೆದು ಸ್ಟೇಟ್ ಸಿಂಬಲ್ಸ್ ಅನ್ನು ಬರೀಬೇಕು. ಏನಿದು ಸ್ಟೇಟ್ ಸಿಂಬಲ್ಸ್? ಸ್ಟೇಟ್ ಸಿಂಬಲ್ ಮೀನ್ಸ್ that whether the given compound is in its solid form, liquid form or gaseous form. ಸಾಲಿಡ್ ಫಾರ್ಮ್ ಅಲ್ಲಿ ಇದ್ರೆ ಎಸ್ ಅಂತ ಬರೀಬೇಕು, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದ್ರೆ ಎಲ್ ಅಂತ ಬರೀಬೇಕು, ಹಾಗೆ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇದ್ರೆ ಜಿ ಅಂತ ಹೇಳಿ ಬರೆಯುವಂಥದ್ದು. I'll stop this video here. The key points on different types of chemical reactions from this chapter will be discussed in the next part of the video. I hope you will find this video helpful. If so, please do like this video and share this video among your friends who are preparing for these examinations. I'll meet you in the next part of the video. Thank you for watching. Stay connected. Keep learning. Take care. Bye-bye.